ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಡೂಪರ್ ಆಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇವತ್ತು ಬೆಳಗ್ಗೆ 6 ಗಂಟೆಗೆ ಇದ್ದೆ. ಮಾಮೂಲಿ ರೆಗ್ಯುಲರಾಗಿ ನಾನು 5 ಗಂಟೆಗೆ ಹೇಳೋದು, ಮಗಳು ಕಾಲೇಜಿದ್ದಾಗ. ಇವತ್ತು ಕಾಲೇಜ್ ರಜಾ ಇತ್ತು, ಸೊ ಅದಕ್ಕೋಸ್ಕರ ಸ್ವಲ್ಪ ಲೇಟಾಗಿದ್ದೆ. ಸ್ವಲ್ಪ ಕಳಸ ಕೂಡ ಬಿಡಬೇಕಿತ್ತು. ತಿಂಡಿ ಮಾಡೋ ಏನೂ ರಿಸ್ಕ್ ಇರಲಿಲ್ಲ, ನಿಧಾನಕ್ಕೆ ಮಾಡಿದ್ರಾಯ್ತು ಅಂತೇಳ್ಬಿಟ್ಟು ಕಳಸ ಬಿಡಬೇಕಿತ್ತು. ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ವಲ್ವ, ಹಾಲಲ್ಲಿ ಕಳಸ ಲಕ್ಷ್ಮೀ ಅಮ್ಮನವ್ರನ್ನ ಪ್ರತಿಷ್ಠಾಪನೆ ಮಾಡಿದ್ವಿ ನಾವು. ಸೊ ಅದಕ್ಕೋಸ್ಕರ ನಾವು ದೇವ್ರ ಮನೇಲಿ ಕಳಸ ಇಡಲ್ಲ, ಒಂದೇ ಒಂದು ಕಳಸ ಇಡೋದು. ನಮ್ಮ ಮನೆ ಪದ್ಧತಿ, ನಮ್ಮ ಅತ್ತೆ ಮನೆ ಪದ್ಧತಿ ಅದೇ ಥರ ಇರೋದು. ಸೊ ನಾನು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಎದ್ಬಿಟ್ಟು ಬಾಗಿಲೆಲ್ಲ ಗುಡಿಸಿ, ನೀರು ಹಾಕಿ, ರಂಗೋಲಿ ಎಲ್ಲ ಬಿಟ್ಬಿಟ್ಟು ಒಳಗಡೆ ಹೋಗಿ ನೆಲ ಎಲ್ಲ ಒರೆಸಿ ಸ್ನಾನ ಮಾಡ್ಕೊಬಂದು ಕಳಸ ಎಲ್ಲ ಬಿಡೋಣ ಅಂತ ಹೇಳ್ಬಿಟ್ಟು ರಾತ್ರಿ ಮಲಗೋಕ್ಕಿಂತ ಮುಂಚೆನೇ ಅದನ್ನೆಲ್ಲ ಎತ್ತಿಟ್ಬಿಟ್ಟು ನೈವೇದ್ಯಕ್ಕೆ ಇಟ್ಟಿರುವರೆ ಎತ್ತಿಟ್ಟು ಒಂದು 8 ಗಂಟೆ ಹೀಗೆ ಅರಿಶಿನ ಕುಂಕುಮ ಎಲ್ಲ ತೊಗೊಂಡು ಹೋದ್ಮೇಲೆ ಎಲ್ಲರೂ ಕೂಡ ಮುತ್ತೈದೆಯರು ಸ್ವಲ್ಪ ಆರತಿ ಮಾಡಿಬಿಟ್ಟು ಕಳಸನ ಜರುಗಿಸ್ಬಿಟ್ಟು ಇಟ್ಟಿದ್ದೆ. ಇನ್ನು ಬೆಳಗ್ಗೆ ಎದ್ಬಿಟ್ಟು ಮತ್ತೊಂದು ಸಲ ಪೂಜೆ ಮಾಡಿಬಿಟ್ಟು ತೆಗೆದ್ರಾಯ್ತದೆ ಅಂತ ಹೇಳ್ಬಿಟ್ಟು, ನಂದು ಪೀರಿಯಡ್ಸ್ ಇದ್ದ ಕಾರಣ ನಾನು ಸಂಡೇವರೆಗೂ ಇಟ್ಕೊಳ್ಳಿಲ್ಲ. ಆಮೇಲೆ ಹಾಕಬೇಕು ಅಂತ ಸೂತ್ಕ ಸಿಗ್ಬಿಡುತ್ತೆ ಅಂತ ನಮಗೆ ಮನಸ್ಸಿಗೆ ತೃಪ್ತಿ ಇರಲ್ವಲ್ಲ. ಸೊ ಅದಕ್ಕೆ ಮತ್ತು ದೇವ್ರ ಮನೇಲೂ ಕೂಡ ನಾವು ಕಳಶ ಇಡಲ್ಲ. ಇಲ್ಲಿ ಹಾಲೆಲ್ಲ ಇಟ್ಟಿರ್ತೀವಲ್ಲ ದೇವ್ರ ಮನೇಲಿ, ಬರೀ ದೀಪ ಹಚ್ಚಿರ್ತೀನಿ ಅಷ್ಟೇ. ಅದಕ್ಕೋಸ್ಕರ ಇವಾಗ ಕಳಸ ಬಿಟ್ಬಿಟ್ಟು ದೇವ್ರ ಮನೆಗೆ ಕಳಸ ಕೂರಿಸ್ಬೇಕಿತ್ತಲ್ಲ, ಮತ್ತು ಶ್ರಾವಣ ಬೇರೆ ಮಾಡಬೇಕಿತ್ತು. ಅದಕ್ಕೋಸ್ಕರ ಬೇಗ ಎದ್ದು ರಂಗೋಲಿ ಕೂಡ ಬಿಟ್ಕೊಂಡು ಇವಾಗ ಮನೆಯೆಲ್ಲ ಒರೆಸ್ತಾಯಿದ್ದೀನಿ. ತಿಂಡಿಗೆ ಬೇಳೆಭಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಸಿಬೇಳೆಭಾತು ಅಕ್ಕಿ ನೆನೆಸೋಣ ಅಂದ್ಕೊಂಡೆ, ಹಬ್ಬದ ಬಿಸಿಲಿ ಮರ್ತ್ಕೊಂಡೇ ಬಿಟ್ಟೆ. ಹಬ್ಬದ ಬಿಸಿಲಿ ಅಂದರೆ ಏನೂ ಮಾಡಿರಲಿಲ್ಲ ನಾವು, ಜಾಸ್ತಿ ಪಲಾವು ಮತ್ತು ಪಾಯಸ ಅಷ್ಟೇ ಮಾಡಿದ್ದು, ಮತ್ತು ಮೊಸರು ಗೊಜ್ಜು, ಒಂದು ಸ್ವಲ್ಪ ಬಜ್ಜಿ, ಇನ್ನು ರವೆ ಉಂಡೆ ಅವು ಇವೆಲ್ಲ ಇದ್ವಲ್ಲ, ಅವನ್ನೇ ತಿನ್ಕೊಂಡ್ರಾಯ್ತು. ನನ್ನ ಮಗಳು ಏನು ಮಾಡಬೇಡ ಬಿಡಮ್ಮ, ಅದನ್ನೇ ತಿನ್ನೋಣ, ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಅಂದ್ಲ. ಇನ್ನು ಹೆಂಗಿದ್ರೆ ಗೌರಿ ಹಬ್ಬಕ್ಕೆ ಮಾಡಲೇಬೇಕಲ್ಲ ಅಂತ ಹೇಳ್ಬಿಟ್ಟು ಅಷ್ಟೇ ಸಿಂಪಲಾಗಿ ಮಾಡ್ಕೊಂಡಿದ್ದಾಯಿತು. ಇವಾಗ ಹೊರಗಡೆ ರಂಗೋಲಿ ಬಿಡಿಸ್ತಾಯಿದ್ದೀನಿ. ನನಗೆ ಅಷ್ಟಾಗಿ ಪರ್ಟಿಕ್ಯುಲರಾಗಿ ರಂಗೋಲಿ ಬಿಡ್ಸೋಕ್ಕೆ ಬರೋಲ್ಲ, ಇದ್ದಿದ್ರಲ್ಲಿ ಪರವಾಗಿಲ್ಲ, ಸಿಂಪಲಾಗಿ ರಂಗೋಲಿ ಬಿಡಿಸ್ಕೊತಾ ಇದ್ದೀನಿ. ಪ್ಲೀಸ್ ಯಾರು ಚೆನ್ನಾಗಿ ಬಿಡೋರಿದ್ದರೆ ಆಡ್ಕೊಬೇಡಿ, ಓಕೆನಾ? ಇನ್ನು ಹೊರಗಡೆ ಎಲ್ಲ ತೊಳೆದು ರಂಗೋಲಿ ಎಲ್ಲ ಬಿಡಿಸು ಹೋಗ್ಬಿಟ್ರೆ ಇನ್ನು ಒಳಗಡೆನೆಲ್ಲ ಒರೆಸ್ಬಿಟ್ಟು ಇನ್ನೇನು ಅಂಡೆ ಉರಿ ಹಾಕೋಂಗಿಲ್ಲ, ಸೋಲಾ ನೀರು ಬರ್ತವೆ ಹೆಂಗಿದ್ರು ಬಿಸಿಲಿತ್ತು. ಸೊ ಅದಕ್ಕೋಸ್ಕರ ಅಂಡೆಗೆ ಒಲೆಗೆ ಉರಿಯೋಕೆ ರಿಸ್ಕ್ ಇರಲ್ವ, ನೀರು ಕಾಯಿಸ್ಕೋಬೇಕು ಅಂತ, ಯಾವಾಗಲೂ ಬಿಸಿನೀರು ಬರ್ತಿತ್ತು ಅಂತ ಹೇಳ್ಬಿಟ್ಟು ಇವಾಗ ಸ್ವಲ್ಪ ಲೇಟಾಗಿ ಕೂಡ ಇದ್ದಿದ್ದೀನಿ. ಇವಾಗ ಬೇಗ ಎಲ್ಲ ಕೆಲಸ ಮುಗಿಸಿ ಇವಾಗ ನೆಲ ಒರೆಸಿ ಸ್ನಾನ ಮಾಡಿ ಪೂಜೆ ಮಾಡಿ ಕಳಸ ಕೂಡ ಎತ್ತಿ ಇದನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಮತ್ತೆ ದೇವ್ರ ಮನೆಗೆ ಕಳಸ ಕೂರಿಸ್ಬೇಕು. ಸೊ ಬನ್ನಿ ಏನೇನಾಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಈ ವಿಡಿಯೋ ಇಷ್ಟದಲ್ಲಿ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಇದು ನನ್ನ ಲೈಫ್ ಸ್ಟೈಲ್ ಆಗೋ ಗೈಸ್. ಎಲ್ಲರೂ ಬರೀ ಮನೆ ಒರೆಸೋದು, ಪಾತ್ರೆ ಬೆಳಗೋದು, ಅಡುಗೆ ಮಾಡೋದನ್ನೇ ತೋರಿಸ್ತಾರೆ ಅಂತಾರೆ. ಬಟ್ ಇರೋದೇ ನಂದು ಇದೇ ಥರ ಲೈಫ್ ಸ್ಟೈಲ್. ನಾನು ಅದನ್ನೇ ತೋರಿಸೋಕ್ಕಾಗೋದು, ಇಲ್ಲಿದ್ದೆ ನಾನು ಇಲ್ಲಿಂದ ತೋರ್ಸೋಕ್ಕಾಗಲ್ಲ. ಹೊರಗಡೆ ಏನಾದರೂ ಹೋದರೆ ಅದನ್ನು ಶೇರ್ ಮಾಡ್ಕೋಬೋದು. ಬಟ್ ನಾನು ಎಲ್ಲೂ ಹೊರಗಡೆ ಹೋಗಿಲ್ಲ. ಯಾವುದಾದ್ರೂ ಟ್ರಿಪ್ಪಿಗೆ ಹೋದರೆ ಅಥವಾ ಟೆಂಪಲಿಗೆ ಹೋದರೆ, ರೆಸಾರ್ಟಿಗೆ ಹೋದರೆ ಅಥವಾ ಶಾಪಿಂಗ್ ಹೋದರೆ ಅದನ್ನೆಲ್ಲ ಶೇರ್ ಮಾಡ್ಕೋಬೋದು. ಅಂದರೆ ನಮ್ಮ ಅರ್ಕಲ್ಗೋಡು ಸಿಟಿಲಿ ಅಷ್ಟು ಏನು ಶಾಪಿಂಗ್ ಮಾಲ್ ಆಗಲಿ ಅಥವಾ ಏನು, ಮತ್ತು ಕ್ಯಾಮ್ರಾ ಹಿಡ್ಕೊಂಡು ಹೋಗ್ಬಿಟ್ರೆ ಎಲ್ಲರೂ ನಮ್ಮನ್ನೇ ನೋಡ್ತಿರ್ತಾರೆ, ಆಗೊಂಥರ ಮುಜುಗರ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನೇನು ಈ ಹೊರಗಡೆ ಹೋದಾಗ ಕ್ಯಾಮ್ರಾ ಏನೂ ಆನ್ ಮಾಡಲ್ಲ. ಮತ್ತು ಇಲ್ಲೆಲ್ಲ ನಮ್ಮ ಮನೆಯವ್ರಿಗೆ ಗೊತ್ತಿರೋರೇ ಇರ್ತಾರಲ್ವ, ಸೊ ಅವ್ರಿಗೂ ಒಂಥರ ಮುಜುಗರ ಆಗುತ್ತೆ. ಅವ್ರ ಜೊತೆ ಹೋದಾಗೆಲ್ಲ ಕ್ಯಾಮ್ರಾ ಹಿಡ್ಕೊಂಡು ಹೋದರೆ ಅಂತ ಹೇಳ್ಬಿಟ್ಟು ಕ್ಯಾಮ್ರಾ ಆನ್ ಮಾಡಲ್ಲ. ಸೊ ಬನ್ನಿ ಇವಾಗ ಏನೇನು ಕೆಲಸ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇವಾಗ ನೆಲ ಎಲ್ಲ ಒರೆಸ್ತಿದ್ದೀನಿ, ಕಸಲೆ ಗುಡಿಸಿದಾಯಿತು. ಇವಾಗೆಲ್ಲ ಒರೆಸಿ ರೂಮ್ಗಳೆಲ್ಲ ಒರೆಸಿ ಇವಾಗ ಹಾಲು ಕೂಡ ಒರೆಸಿದಾಯ್ತು. ಇವಾಗ ಸ್ನಾನ ಮುಗಿಸ್ಕೊಂಡು ಬಂದು ಪೂಜೆ ಮಾಡಿಬಿಟ್ಟು ಕಳಸನ ರಿಮೂವ್ ಮಾಡ್ತಾಯಿದ್ದೀನಿ. ಎಷ್ಟು ಕಷ್ಟಪಟ್ಟು ರೆಡಿ ಮಾಡಿರ್ತೀವೋ ಅದನ್ನು ರಿಮೂವ್ ಮಾಡಿ ಆಯಾ ಪ್ಲೇಸಿಗೆ ಸೇರಿಸೋದು ಕೂಡ ಅಷ್ಟೇ ಕಷ್ಟ ಆಗಿರುತ್ತೆ. ಕಳಸಕ್ಕೆ ದಾರ ಕಟ್ತೀವಲ್ಲ ಸಪೋರ್ಟಿಗೆ, ಕೈಗೆ ಮತ್ತು ಕೈ ಕಟ್ಟೋಕ್ಕೆ ಎಲ್ಲ ಸ್ಯಾರಿ ಎಲ್ಲ ಉಡ್ಸೋಕ್ಕೆಲ್ಲವ, ಅದನ್ನು ಬಿಡ್ಸೋಕ್ಕೆ ಅಂತ ಸೀರೆ ಎಲ್ಲ ರಿಮೂವ್ ಮಾಡಿಬಿಟ್ಟು ಆ ಕೋಲನ್ನ ಬಿಡ್ಸೋಕ್ಕೆ ಅಂತ ಟ್ರೈ ಮಾಡ್ತೀನಿ. ಆದರೂ ಆಗಲಿಲ್ಲ ಗೈಸ್. ಅಷ್ಟು ಜೋರಾಗಿ ಕಟ್ಬಿಟ್ಟಿದ್ರು. ಇನ್ನು ಅವರು ಕೂಡ ಎದ್ದಿಲ್ಲ, ಮಗಳು ಎದ್ದಿಲ್ಲ, ನಾನು ಒಬ್ಬಳೇ ಇನ್ನೇನು ಮಾಡೋದು, ಹಂಗೆ ಮಾಡಿ ಕಷ್ಟಪಟ್ಟು ಅದನ್ನು ರಿಮೂವ್ ಮಾಡಿ ಗಂಗೆಗೆ ಬಿಡಬೇಕಿತ್ತು. ಗಂಗೆಗೆ ಎಲ್ಲೂ ಬಿಡೋಕ್ಕೆ ಹೋಗಲಿಲ್ಲ, ತೆಂಗಿನ ಮರ ಇತ್ತು, ಅಲ್ಲಿಗೆ ಬಿಟ್ಬಿಟ್ಟು ಬಂದೆ. ನಮ್ಮನೆ ಮುಂದೆ ತೆಂಗಿನ ಮರ ಮತ್ತು ಇದು ಅರಳಿ ಮರ ಮತ್ತು ಬೇವಿನ ಮರ ಪೂಜೆ ಮಾಡ್ತಾರಲ್ಲ ಅದು ಕೂಡ ಇದೆ, ಅಲ್ಲಿಗೆ ಬಿಟ್ರಾಗುತ್ತೆ ಅಂತ ಹೇಳ್ಬಿಟ್ಟು, ಒಟ್ಟು ನಾನು ತುಣಿದಿರೋ ಪ್ಲೇಸಿಗೆ ಬಿಡಬೇಕಲ್ವ, ಅದಕ್ಕೆ ಬಿಟ್ರಾಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ
ಹೊರಗಡೆ ತೊಗೊಂಡೋಗಿ ಬಿಟ್ಬಿಟ್ಟು ಬಂದು ಇವಾಗ ದೇವ್ರ ಮನೆ ಪೂಜೆ ಕೂಡ ಮಾಡಿದ್ದೀನಿ. ಅದನ್ನೆಲ್ಲ ಶೂಟ್ ಮಾಡೋಕ್ಕೆ ಹೋಗಲಿ. ನಾನು ಫೋನ್ ಜಾಸ್ತಿ ವೀಡಿಯೋಸ್ ಮಾಡ್ಕೊಬಿಟ್ರೆ ಫೋನು ಹ್ಯಾಂಗು ಬೇರೆ ಆಯ್ತೈತೆ, ಅದು ಬೇರೆ ಪ್ರಾಬ್ಲಮ್ ಆಗಿದೆ. ಹೊಸ ಫೋನ್ ತಕ್ಕೊಡಿ ಅಂತಿದ್ದೀನಿ, ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ. ತಗೊಡ್ತಾರೋ ಗೊತ್ತಿಲ್ಲ. ಬನ್ನಿ ಏನೇನಾಗುತ್ತೆ ಅಂತ ನಿಮಗೆ ಶೇರ್ ಮಾಡ್ಕೋತೀನಿ. ಅದಕ್ಕೆ ಗೈಸ್, ಹೆಣ್ಮಕ್ಳು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು. ಮದುವೆಗಿಂತ ಮುಂಚೆ ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗಿರ್ತೀವಿ, ಮದುವೆ ಆದಮೇಲೆ ಗಂಡನ ಮೇಲೆ ಡಿಪೆಂಡ್ ಆಗಿರ್ತೀವಿ. ನಮಗೋಸ್ಕರ ನಾವು ಟೈಮ್ ಯಾವತ್ತೂ ಕೊಟ್ಕೊಳ್ಳೋದಿಲ್ಲ. ಬರೀ ಮಕ್ಕಳು ಮೇಲೆ ಮಕ್ಕಳು ಗಂಡ. ಮದುವೆಗಿಂತ ಮುಂಚೆ ಅಪ್ಪ ಅಮ್ಮನ ಮಾತು ಕೇಳಬೇಕು, ಮದುವೆ ಆದಮೇಲೆ ಗಂಡನ ಮಾತು ಕೇಳಬೇಕು. ನಮಗೆ ಅದು ನಮ್ಮ ಟೈಮ್ ಸಿಗೋದಿಲ್ಲ. ನಾವು ಏನೇ ತೊಗೋಬೇಕು, ಏನೇ ಮಾಡಬೇಕು ಅಂದರೂ ಗಂಡನ ಹತ್ರ ಎಲ್ಲದಕ್ಕೂ ಕೈ ಚಾಚಬೇಕು. ಪ್ರತಿಯೊಬ್ಬರ ಮನೇಲೂ ಹಂಗಿರೋದಿಲ್ಲ. ಮಾತ್ರ ನಮ್ಮನೆ ಮಾತ್ರ ಅದೇ ಪಾಲಿಸಿ. ಯಾವಾಗಲೂ ಗಂಡ ಹೇಳಿದ್ನೇ ಕೇಳಬೇಕು, ಗಂಡ ಹೇಳಿದ್ನೇ ಅವ್ರು ತಗೊಡ್ಬೇಕು, ಇಲ್ದಾರೆ ತಗೊಳ್ಳೋಂಗಿಲ್ಲ. ಆ ಥರ ರೂಲ್ಸ್ ಇದೆ. ಬೇರೆಯವ್ರ ಮನೆಗಳೆಲ್ಲ ಹೆಣ್ಮಕ್ಳನ್ನ ಇಂಡಿಪೆಂಡೆಂಟಾಗಿ ಬಿಟ್ಟಿದ್ದಾರೆ. ಫೈನಾನ್ಷಿಯಲಿ ದುಡಿಬೋದು ಅಥವಾ ಅವರೆಲ್ಲ ಮಾಡ್ಬೋದು. ಬಟ್ ನಮ್ಮ ಮನೆ ಆ ಥರ ಇಲ್ಲ. ಅವ್ರು ಏನು ಹೇಳ್ತಾರೆ ಅದನ್ನು ಕೇಳಬೇಕು. ಬನ್ನಿ, ಇವಾಗ ಪೂಜೆ ಎಲ್ಲ ಮುಗಿಸಿದಾಯ್ತು. ಇವಾಗ ಕಳ್ಸೋದಕ್ಕಿ ಕೂಡ ಇವಾಗ ತೆಗ್ದಿಟ್ಟಿದ್ದೀನಿ. ಅದನ್ನು ಪೊಂಗಲ್ ಅಥವಾ ಏನಾರು ಮಾಡೋಣ ಅಂತ ರಾತ್ರಿಯೇ ಅವರೆಕಾಳು ಸುಲಿದ್ಬಿಟ್ಟು ನೆನೆಸಿಟ್ಟು ಚಿಲ್ಕವ್ರೆ ಮಾಡೋಣ. ಮಧ್ಯಾಹ್ನ ಸಾಂಬಾರು, ನುಗ್ಗೆಕಾಯಿ ಮತ್ತು ಅವರೆಬೇಳೆ ಹಾಕ್ಬಿಟ್ಟು ಸಾಂಬಾರು ಮಾಡೋಣ ಅಂತೇಳ್ಬಿಟ್ಟು ಇವಾಗ ಸ್ವಲ್ಪ ಬಾಡಿ ಕೂಡ ನಂದು ಜಾಸ್ತಿ ಯಾಕೋ ಹೀಟ್ ಆಗಿಬಿಟ್ಟಿತ್ತು. ಒಂಥರ ಯೂರಿನ್ ಇನ್ಫೆಕ್ಷನ್ ಥರ ಆಗಿಬಿಟ್ಟಿತ್ತು. ಏನಕ್ಕೆ ಅಂತ ಗೊತ್ತಿಲ್ಲ. ಜಾಸ್ತಿ ಹೀಟ್ ಐಟಮ್ಸ್ ತಿಂದ್ಬಿಟ್ಟೆ, ಅದಕ್ಕೆ ಅನಿಸುತ್ತೆ. ಇವಾಗ ಬಾರ್ಲೆ ಗಂಜಿನ ಮಾಡೋಕ್ಕೆ ಅಂತ ಇಟ್ಟಿದ್ದೀನಿ. ಅದು ಸ್ಟವ್ ಮೇಲೆಲ್ಲ ಉಕ್ಕಿ ತರಕಾರಿ ಹಚ್ಚೋಣ ಅಂತ ಆ ಕಡೆ ತಿರ್ಕೊಂಡು ನಿಂತಿದ್ದೀನಿ. ಬುಸ್ ಅಂತ ಉಕ್ಕೇಬಿಡ್ತು. ಆಗ ಎಷ್ಟು ಕೋಪ ಬರುತ್ತಲ್ವ ಸ್ಟವ್ ಮೇಲೆ ಉಕ್ಬಿಟ್ರೆ. ಈಗ ತಾನೇ ಕ್ಲೀನ್ ಮಾಡಿಬಿಟ್ಟು ಆ ಕಡೆ ತಿರ್ಕೊಂಡಿರ್ತೀವಿ, ಅದು ಉಕ್ಕಿದ್ದೇ ಗೊತ್ತಾಗಿರಲ್ಲ. ನನಗಂತೂ ಕೆಟ್ಟ ಕೋಪ ಬಂದುಬಿಡುತ್ತೆ. ಸ್ಟವ್ ಮೇಲೆ ಏನೂ ಉಕ್ಕಬಾರ್ದು, ಮತ್ತು ಕಿಚನೆಲ್ಲ ಮಿಸ್ಸಿ ಆಗಿರ್ಬೋದು. ಹೆಂಗಿರ್ಬೇಕು ಹಂಗೆ ಇರಬೇಕು. ಯಾರ ಮೇಲೆ ಬೇಕು ಅವ್ರ ಮೇಲೆ ಸಿಟ್ಟು ತೀರಿಸ್ಕೊತಾ ಇರ್ತೀನಿ. ಮಾತ್ರ ನೀವು ಹೆಂಗೆ ಅಂತ ಹೇಳಿ ಇವಾಗ ಫಟ ಅಂತ ಹೇಳ್ಬಿಟ್ಟು ಇವಾಗ ಬಿಸಿಬೇಳೆ ಬಾತು ಪೂಜೆ ಎಲ್ಲ ಮಾಡೋ ಅಷ್ಟರಲ್ಲಿ 9 ಗಂಟೆ 9:30 ಆಯಿತು. ಎಲ್ಲ ರೆಡಿ ಮಾಡೋದೆಲ್ಲ ತೆಗೆದು ಎಲ್ಲ ಜೋಡಿಸಿ ಮಾಡೋ ಅಷ್ಟರಲ್ಲಿ ಹೆಣ್ಮಗಳು ಮತ್ತು ಹಸ್ಬೆಂಡ್ ಇಬ್ಬರು ಕೂಡ ಇದ್ದರು. ಇನ್ನು ಅವರು ನಮ್ಮ ಮನೆಯವರು ಕೂಡ ಡ್ಯೂಟಿಗೆ ಹೋಗ್ಬೇಕಿತ್ತಲ್ಲ, ಅದಕ್ಕೆ ಬೇಳೆ ಬಾತನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಬೇಳೆ ಬಾತ್ ರೆಡಿ ಮಾಡಿ ಇಟ್ಬಿಟ್ಟು ಸ್ವಲ್ಪ ಬಾರ್ಲೆ ಗಂಜಿ ಕುಡಿದ್ರೆ ಅದು ವಿಷಲ್ ಹೊಡೆದ್ಬಿಟ್ಟು ತಣ್ಣಗಾಗುತ್ತೆ. ಟಿಫನ್ ಮಾಡ್ಕೊಳ್ಳೋಣ ಅಂತ. ಮತ್ತು ದೇವ್ರ ಸಾಮಾನೆಲ್ಲ ಇತ್ತಲ್ಲ, ದೀಪಗಳು ಮತ್ತು ಇದು ಕೊಡ, ಅದನ್ನೆಲ್ಲ ಮತ್ತೆ ಬೆಳಗ್ಗೆ ಮತ್ತೆ ಬಿಸಿಲಿಗೆ ಇಟ್ಟರೆ ಅದು ಸ್ವಲ್ಪ ಡ್ರೈ ಆಗುತ್ತೆ. ಅದನ್ನು ಮೇಕೆ ಎತ್ತಿಡೋಣ ಅಂತೇಳ್ಬಿಟ್ಟು ಇವಾಗ ಗಂಜಿನ ಹಾಕ್ಕೊಂಡು ಕುಡಿತಾಯಿದ್ದೀನಿ. ಅಷ್ಟೊತ್ತು ಗಂಜಿ ಕೂಡ ತಣ್ಣಗಾಗಿತ್ತು. ಬೇಳೆ ಬಾತನ್ನ ಒಗ್ಗರಣೆಗೆ ಹಾಕೋ ಅಷ್ಟರಲ್ಲಿ ನಾನು ಸಿಂಪಲಾಗೆ ಬೇಳೆ ಬಾತ್ ಮಾಡೋದು. ಅಂದರೆ ತರಕಾರಿಗಳೆಲ್ಲ ಇದ್ದರೆ ಹಾಕ್ತೀನಿ. ಇವತ್ತೇನೋ ತರಕಾರಿ ಜಾಸ್ತಿ ಇರಲಿಲ್ಲ, ಸೊ ಅದಕ್ಕೋಸ್ಕರ ಮೇನ್ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕೋ ಅದನ್ನು ಮಾತ್ರ ಹಾಕಿದ್ದೀನಿ. ಇವಾಗ ನನ್ನ ಮಗಳು ಒಂದು ಪಾತ್ರೆ ತೊಳೆದು ತರಿಸಿದ್ಲು, ಹ್ಯಾಪಿ ಪ್ಲ್ಯಾನೆಟ್ಸ್ ಅವ್ರದ್ದು. ತುಂಬ ಚೆನ್ನಾಗಿ ಕೊಳೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಉಜ್ಜುತ್ತಾ ಇದ್ದಾಳೆ. ಅವಳೇ ಎದ್ಬಿಟ್ಟು ನಾನು ವೀಡಿಯೋ ಮಾಡ್ಕೊತಿದ್ದೆ, ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಿದೆ ಅಂತ. ಬೇರೆ ಪಾತ್ರೆ ಎಲ್ಲ ನಾನು ಉಜ್ಜಿಟ್ಟಿದ್ದೆ, ದೇವ್ರ ಪಾತ್ರೆಗಳನ್ನ. ಇದೊಂದು ಕೊಡಾಯಿತು, ಅದು ಅವಳು ಉಜ್ಜಿಸಿದ್ದಾಳೆ. ಅಷ್ಟೊತ್ತಿಗೆ ತಿಂಡಿ ಕೂಡ ರೆಡಿ ಆಯಿತು. ಟೈಮ್ ಆಗಿತ್ತಲ್ವ, ಅದಕ್ಕೆ ತಿಂಡಿ ತಿನ್ನೋಣ ಅಂತ ಪ್ಲೇಟಿಗೆ ಹಾಕೊಂಡಿದ್ದೀನಿ. ಇದಾಗಿತ್ತು ಇವತ್ತಿನ ವೀಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಸಿಗ್ತೀನಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ.